यस तो इस धन्यवाद रशीद वालपाड़ी। तीन गेंदों के बाद 2 रन बन चुका है। मंजा चौथी गेंद लेकर तैयार। मारुति टाइगर्स के लिए चौथी गेंद लेकर तैयार। मंजा इस बार गेंदबाजी का रूप संभालते हुए बल्लेबाजी में काफी बेहतरीन शॉट वहां पर अजीम द्वारा, कोई फील्डर नहीं। 1 बाउंस 2 बाउंस टू द फील्डर ओवर देयर एंड व्हाट एन थ्रो। यहां पर अगर थ्रो थोड़ी जल्दी आती तो मेरे हिसाब से खतरा हो सकता था। 1 शॉट का इशारा एम्पायर द्वारा, तो इसी के साथ 5वीं गेंद लेकर तैयार मंजा। हेलो हेलो मंजा टू अजीम इस बार, और एक बेहतरीन गेंद वाइड का इशारा एम्पायर द्वारा, लेफ्ट स्टंप से काफी बाहर थी वो गेंद, वाइड इशारा दिया एम्पायर ने। इसी के साथ 1 रन अतिरिक्त के जुड़ता स्कोर कुल मिलाकर ऑन दी बोर्ड 4 रन बन चुके हैं बिना कोई विकेट के नुकसान के। कोई नुकसान नहीं। नवीद और अजीम की साझेदारी बनानी जरूरी होगी यहाँ पर। पहले गेंदबाजी कर मारुति टाइगर्स, और एक बेहतरीन गेंद मगर कोई नुकसान नहीं। सीधा डॉट डिलीवरी अजीम और नवीद की जोड़ी, सलामी जोड़ी। आखिरी एक गेंद शेष, लास्ट 1 मोर टू गो फ्रॉम दिस ओवर। गेंदबाजी का रूप संभालते हेलो 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 ಅಂಕಣದ ಒಳಭಾಗದಲ್ಲಿ ಪರಿಚಯ ಮಾಡಿಕೊಳ್ಳಿರುವ 2 ತಂಡಗಳು ಈ ಬಾರಿ ಬಲಿಷ್ಠ ಹೋರಾಟಕ್ಕಾಗಿ ಸಜ್ಜಾಗಿದೆ. ಖಂಡಿತ ಇಲ್ಲಿ ಮಾರುತಿ ಟೈಗರ್ಸ್ ಬಿ ವಿರುದ್ಧವಾಗಿ ಸಾಗಿ ಬರುತ್ತಿದೆ SI11. ಗೆಲುವಿಗಾಗಿ ಹೋರಾಟ 2 ತಂಡಗಳ ನಡುವೆ ಖಂಡಿತ APL ಮಾದರಿಯ ಪಂದ್ಯಾಕೂಟದಲ್ಲಿ ಸಾಗಿ ಬರುತ್ತಿದೆ. ಈಗಾಗಲೇ ಪ್ರಥಮ ಓವರ್ ಚಾಲ್ತಿಯಲ್ಲಿ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 7. ಈ ಬಾರಿ ಚಂದ್ರರವರ ದಾಳಿಗೆ ತಕ್ಕ ಉತ್ತರ ಒಂಟಿ ಸುಲಭವಾಗಿ ಸೇರ್ಪಡೆಯಾಗುತ್ತಾ ಅಂಕಣದ ಭಾಗದಲ್ಲಿ ಮತ್ತೊಮ್ಮೆ ಒಂದರೆಚ್ಚಲವಾಗ್ತಿದೆ. ಶ್ರೇಷ್ಠ ಮಟ್ಟದ ಆಟ ಅಜೀಂ ಮತ್ತು ನವೀದ್ ಜೋಡಿ ಅಂಕಣದ ಭಾಗದಲ್ಲಿ. ಖಂಡಿತ ಚಂದ್ರರವರ ದಾಳಿ ಎದುರಿಸಬೇಕಾಗಿರೋ ದಾಂಡಿಯ ನವೀದ್ ಅಲಂಗಾರು ಸೌಹಾರ್ದಕಾನದ ಓರ್ವ ಶ್ರೇಷ್ಠ ಆಟಗಾರ ನವೀದ್ ಈ ಬಾರಿ
SI11 ಪರವಾಗಿ ಆಡ್ತಿದ್ದಾರೆ ಈ ಬಾರಿ ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ. ಖಂಡಿತ ಇಲ್ಲಿ ರಿವರ್ಶಿಪ್ ಸ್ವೀಪ್ ಮುಖೇನ ಒಂಟಿ ಬಾಚಿಕೊಳ್ಳುವಿಕೆ ತಂಡಕ್ಕೆ 1 ಹೆಚ್ಚಳವಾಗ್ತಿದೆ. ಖಾತೆಯಲ್ಲಿ 1 ಹೆಚ್ಚಳವಾಗ್ತಿದೆ, ಜಮೆಯಾಗಿದೆ 9. ಮತ್ತೊಮ್ಮೆ ದಾಳಿಯಲ್ಲಿ ಚಂದ್ರ ತೀರ್ಪುಗಾರನ ದಾಟಿಕೊಳ್ಳುತ್ತಾ ಈ ಬಾರಿ ಖಂಡಿತವಾಗಿ ಯಶಸ್ವಿಯತ್ತ ಆಟ ಮುಗ್ಗರಿಸಿ ಉಲ್ಟಾ ದಂಡಿನ ಪ್ರಯೋಗ. ಖಂಡಿತ ಇಲ್ಲಿ 2ರ ಓಟ ಮುಕ್ತಾಯವಾಗಿದೆ. ಅಂಪೈರ್ ರವರ ತೀರ್ಮಾನ ಈ ಬಾರಿ ನೋ ಬಾಲ್. ಇದು ಸರಿಯಾದ ಎಸೆತಬಲ್ಲ. ಕೊಂಚ ಎಡವಿದ ಎಸೆತಗಾರ ಇಲ್ಲಿ ಲಾಭದಾಯಕವಾಗಿದೆ ದಾಂಡಿಗರ ಪಾಲಿಗೆ. ಸರ್ವಶ್ರೇಷ್ಠ ದಾಳಿಯಾಗಿತ್ತು. ಇಲ್ಲಿ ಸರ್ವಶ್ರೇಷ್ಠ ದಂಡಿನ ಪ್ರಯೋಗ, ಯಾರು ಇಲ್ಲದ ಸ್ಥಳದ ಕಡೆಗೆ ಮುಗ್ಗರಿಸಿದ ಹೊಡೆತ. ಖಂಡಿತ 2ರ ಮುಕ್ತಾಯವಾಗಿದೆ. ಇಲ್ಲಿ ತಂಡಕ್ಕೆ 3 ರನ್ಗಳ ಸೇರ್ಪಡೆ. ಈ ಬಾರಿ ಸ್ವೀಪ್ ಮುಖೇನ ಒಂಟಿ ಸುಲಭವಾಗಿದೆ. 1ರ ಹೆಚ್ಚಳವಾಗ್ತಾ ಖಾತೆಯಲ್ಲಿ ಮತ್ತೆ 2 ಅಂಕೆಯ ದಾಪುಗಾಲು. ಖಂಡಿತ ಇಲ್ಲಿ 1-3. ಇನ್ನು ಬಾಕಿ ಉಳಿದಿದೆ 3 ಎಸೆತಗಳು. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಚಂದ್ರರವರಿಂದ ಎಸ್ತ ಈ ಬಾರಿ ನವೀದ್ರವರಿಗೆ. ತೀರ್ಪುಗಾರನ ದಾಟಿಕೊಳ್ತಾ ಈ ಬಾರಿ ಉಲ್ಟಾ ದಂಡಿನ ಪ್ರಯೋಗ. ಇಲ್ಲಿ ರನ್ಔಟ್ ಆಗುವ ಸಂಭವ. ಖಂಡಿತ ಎಡವಿದ ಕ್ಷೇತ್ರಪಾಲಕ ಬಿರುಕು ಬೀಳುತ್ತಿದೆ. ಇಲ್ಲಿ ಒಂಟಿ ಪೂರ್ಣವಾಗಿದೆ. ಈ ಒಂದು APL ಪಂದ್ಯಾಕೂಟದಲ್ಲಿ ಸರ್ವಶ್ರೇಷ್ಠ ಆಟಗಾರನ ಒಳಗೊಂಡು ಸರ್ವಶ್ರೇಷ್ಠ ಎಸೆತಗಾರನ ಒಳಗೊಂಡು ಯಜಮಾನರ ಮನ ಗೆಲ್ಲುವ ಯಶಸ್ವಿಯ ಪಯಣದತ್ತ ತಂಡವನ್ನು ಕಟ್ಟಿಕೊಳ್ಳುತ್ತಾ ಅಂಕಣದ ಭಾಗದಲ್ಲಿ ಮತ್ತೊಮ್ಮೆ ದಾಳಿಯಲ್ಲಿ ಚಂದ್ರ ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಲೆಗೆ. ಗುಟಪಾಲಯದಲ್ಲಿ ಮಂಜ ಯಶಸ್ವಿಯ ಗುಟಪಾಲಕ. ಈ ಬಾರಿ ದಂಡಿಗೆ ಸಂಪರ್ಕವಾಗದೆ ಚೆಂಡು ನೇರವಾಗಿ ಶೂನ್ಯ ಸಂಪಾದನೆಯತ್ತ. ಖಂಡಿತ ಇಲ್ಲಿ ಚಂದ್ರ ಮತ್ತೊಮ್ಮೆ ಅಂತಿಮ ಎಸೆತ. ಈ ಬಾರಿ ದಾಳಿ ತೀರ್ಪುಗಾರರ ತೀರ್ಮಾನವಾಗಿದೆ. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಪು. ಸರ್ವಶ್ರೇಷ್ಠ ದಾಳಿ ಮಾಡಬೇಕಾಗಿದೆ ಚಂದ್ರರವರು. ಈ ಬಾರಿ ಮತ್ತೊಮ್ಮೆ ಅಜೀಂ ರವರ ದಂಡು ಸಮರ್ಪಕ ಸ್ಥಳದ ಕಡೆಗೆ. ಇಲ್ಲಿ 2 ಮುಕ್ತೆಗೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 16. ಸರಾಸರಿ 8.00 ಕ್ರಮಾಂಕ ಹಾದಿಯಲ್ಲಿ ರನ್ನು ಗಳಿಕೆಯಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 16. ಇನ್ನು ಉಳಿದಿದೆ 18 ಎಸೆತ. 18 ಎಸೆತಗಳ ಮುಂದೆ ಎಷ್ಟು ರನ್ನನ್ನು ತಂಡಕ್ಕೆ ಕಬಲಿಸುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಯಾವುದೇ ಉತ್ತರೀಯ ನಷ್ಟವಿಲ್ಲದೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 16. ಈ ಬಾರಿ ದಾಳಿಯಲ್ಲಿ ಮೊದಲ ಸ್ಥಾನದಲ್ಲಿ ಕಂಡಂಥ ಓರ್ವ ಎಸೆತಗಾರ ಮಂಜ 3ನೇ ಓವರ್ನ ಚಾಲ್ತಿಯಲ್ಲಿ. ಪವರ್ ಪ್ಲೇ ಮಾದರಿಯ ಆಟಕ್ಕೆ ಸರ್ವ ಎಸೆತವನ್ನೆಸೆಯಬಲ್ಲ ಓರ್ವ ಎಸೆತಗಾರ ಮಂಜ. ಖಂಡಿತವಾಗಿಯೂ ಇಲ್ಲಿ ಯಶಸ್ವಿಯಾಗಬಲ್ಲನೆ, ಕಾದು ನೋಡಬೇಕಾಗಿದೆ. 2 ತಂಡಗಳು ಶ್ರೇಷ್ಠ ಮಟ್ಟದ ತಂಡಗಳು ಗೆಲುವಿಗಾಗಿ ಹೋರಾಟ ನಡೆಸಬೇಕಾಗಿದೆ. ಮಂಜನ ಕೈಯಲ್ಲಿ ಚೆಂಡು, ಅಜೀಮರ ಕೈಯಲ್ಲಿ ದಂಡು. ಖಂಡಿತವಾಗಿ ಇಲ್ಲಿ ತೀರ್ಪುಗಾರರ ತೀರ್ಮಾನ ಅಡ್ಡ ಚೆಂಡು ಎಂಬ ತೀರ್ಪು. ಇತರ ರೂಪದಲ್ಲಿ ಖಾತೆಗೆ 1 ಹೆಚ್ಚಳವಾಗ್ತಿದೆ. ಯಾವುದೇ ಎಸೆತ ಕಾಣದೆ ಇಲ್ಲಿ 1 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. ಮಂಜಾರವರ ಕೈಯಲ್ಲಿ ಚೆಂಡು ತೀರ್ಪುಗಾರರನ್ನು ದಾಟಿಕೊಳ್ಳುತ್ತಾ ಮತ್ತೊಮ್ಮೆ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿ. ಸರ್ವ ತಪ್ಪು. ಇಲ್ಲಿ ಖಂಡಿತವಾಗಿಯೂ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ. ಎಡಗಡೆಗೆ 1 ಅಗಲವಾದ ಚೆಂಡು ಬಂದಿದ್ದರೆ ಅದೇ ತಪ್ಪನ್ನು ಬಲಗಡೆಗೂ ಮಾಡುತ್ತಿದ್ದಾರೆ. ಖಂಡಿತವಾಗಿ ಇಲ್ಲಿ 2 ರನ್ಗಳು ಸೇರ್ಪಡೆಯಾಗಿದೆ. ಮತ್ತೆ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ. ಇಲ್ಲಿ ಕ್ಷೇತ್ರಪಾಲಕರ ಬಿರುಕು. ಖಂಡಿತವಾಗಿ 1+1 ತಂಡಕ್ಕೆ 2 ರನ್ಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ ಯಾವುದೇ ಎಸೆತ ಕಾಣದೆ ಇಲ್ಲಿ 20ರ ಗಳಿಕೆಯಾಗಿದೆ. ಯಶಸ್ವಿ ಪಯಣದತ್ತ ಮುನ್ನುಗ್ಗುತ್ತಿದೆ. ಗರಿಷ್ಠ ಮೊತ್ತಕ್ಕೆ ಚಾಲನೆ ದೊರಕಬಹುದು. ಇನ್ನು ಬಾಕಿ ಉಳಿದಿದೆ 18 ಎಸೆತ. ಜಾನ್ಮೆ ಆಟ ಒಂಟಿ ಪೂರ್ಣವಾಗಿದೆ. ಅವಳಿ ರನ್ನಿಗಾಗಿ ಕರೆ ಬರುತ್ತಿದೆ. ಅವಳಿ ನಕಾರವಾಗಿದೆ. ಒಂಟಿ ಪೂರ್ಣದೊಂದಿಗೆ 1 ಹೆಚ್ಚಳವಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 21.
ಕಾದು ನೋಡಬೇಕಾಗಿದೆ. ಅಜೀಂ ಮತ್ತು ನವೀದ್ ಜೋಡಿ ಎಷ್ಟು ರನ್ನನ್ನು ಕೂಡಿ ಹಾಕ್ತಾರೆ ಎಂದು ಕಾದು ನೋಡಬೇಕಾಗಿದೆ. 30 ಎಸೆತಗಳ ಆಟವಾಗಿದೆ. ಖಂಡಿತ ಇಲ್ಲಿ ಸರ್ವಶ್ರೇಷ್ಠ ದಾಳಿ ಆಗಿದೆ. ಅಡಿಪಾಯದ ಮುಂದೆ ಇಲ್ಲಿ ಲೆಗ್ ಬೈ ತೀರ್ಪು. ಕೊಂಚ ಎಸೆತ ಕಾಲಿಗೆ ತಗಲಿ ಒಂಟಿ ಸುಲಭವಾಗಿ ಸೇರ್ಪಡೆಯಾಗುತ್ತಾ ಇತರ ರೂಪದಲ್ಲಿ ಖಾತೆಗೆ 1 ಹೆಚ್ಚಳವಾಗುತ್ತದೆ. ದಾಳಿಯಲ್ಲಿ ಮತ್ತೊಮ್ಮೆ ಮಂಜಾ ತಯಾರಾಗುತ್ತಾ ತೀರ್ಪುಗಾರರನ್ನು ದಾಟಿಕೊಳ್ಳುತ್ತಾ ನೇರವಾಗಿ ನವೀದ್ರವರಿಗೆ ಇಲ್ಲಿ ಶ್ರೇಷ್ಠ ಮಟ್ಟದ ಹೊಡೆತ. ಸ್ವಲ್ಪಕ್ಕೆ ಒಂಟಿ ಸುಲಭವಾಗಿ ಸೇರ್ಪಡೆಯಾಗಿದೆ. ಅವಳಿ ರನ್ನಿಗಾಗಿ ಕರೆ. ನಕಾರಾತ್ಮಕ ಉತ್ತರ. 2 ದಾಂಡಿಗರ ನಡುವೆ ಒಂಟಿ ಸುಲಭದೊಂದಿಗೆ 1 ಹೆಚ್ಚಳವಾಗ್ತಿದೆ. ಅಂತಿಮ 3 ಎಸೆತಗಳು ಬಾಕಿ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 23. ಸರ್ವಶ್ರೇಷ್ಠ ಮೊತ್ತದ ಕಡೆಗೆ ತಂಡದ ಇಲ್ಲಿ ಖಂಡಿತವಾಗಿಯೂ ತಪ್ಪನ್ನು ಮಾಡುವವರು ಆ ದಾಂಡಿಗ. ಇಲ್ಲಿ ತಪ್ಪು ಮಾಡಿದರು ಕ್ಷೇತ್ರಪಾಲಕ. ಖಂಡಿತವಾಗಿಯೂ ಸುಲಭದ ತುತ್ತು. ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರುವಷ್ಟರಲ್ಲಿ ಎಡವಿದ ಕ್ಷೇತ್ರಪಾಲಕ. ಎಡವಿ ತಂಡಕ್ಕೆ 2 ರನ್ಗಳನ್ನು ಬಿಟ್ಟುಕೊಡ್ತಿದ್ದಾರೆ. ತಂಡದ ಖಾತೆಗೆ 2 ಸೇರ್ಪಡೆಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 2 ಹೆಚ್ಚಳವ. ಮಂಜಾರ್ ಅವರ ದಾಳಿ ಖಂಡಿತವಾಗಿ ಇಲ್ಲಿ ಸಂಘಟಿತ ದಾಳಿ ನಡೆಸಬಹುದೇ? ಅಜೀಮರ ಕೈಯಲ್ಲಿ ದಂಡು. ಇಲ್ಲಿ ಮತ್ತೊಮ್ಮೆ ಸ್ವೀಪಕೇನ ಬಲವಾದ ಮನವಿ. ತೀರ್ಪುಗಾರರ ನಿರ್ಧಾರ ಈ ಬಾರಿ ಔಟ್. ನವೀದ್ರವರ ಆಟಕ್ಕೆ ಅಂತ್ಯವಾಗಿದೆ. ಖಂಡಿತ ಇಲ್ಲಿ ಅನಗತ್ಯ ಓಟ. 2 ದಾಂಡಿಗರ ನಡುವೆ ಬಿರುಕಿಲ್ಲದೆ ಆಟವಿತ್ತು. ಈ ಕ್ಷಣದಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ಎಡವಿದ ಕ್ಷೇತ್ರಪಾಲಕ, ಎಡವಿದ ದಾಂಡಿಗ, ಕ್ಷೇತ್ರಪಾಲಕರ ಚುರುಕಿನ ಕ್ಷೇತ್ರ ರಕ್ಷಣೆ ಅಲ್ಲಿ ರನ್ಔಟ್ ಆಗುವ ಮೂಲಕ ಪ್ರಥಮ ಆಘಾತವಾಗಿದೆ. ನವೀದ್ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಬಲಿಷ್ಠ ಮೂಡಬಿದ್ರೆ ಪರಿಸರದಲ್ಲಿ ಕಂಡಂತ ಓರ್ವ ದಾಂಡಿಗ ಸಿರಾಜ್ ಯಾನೆ ಮೋನು. ಖಂಡಿತ ತಂಡಕ್ಕೆ ಆಸರೆಯ ದಾಂಡಿಗ, ಓರ್ವ ಸರ್ವಶ್ರೇಷ್ಠ ಕ್ಷೇತ್ರಪಾಲಕನು ಹೌದು, ಶ್ರೇಷ್ಠ ಎಸೆತಗಾರನು ಹೌದು. ಜರ್ಸಿ ನಂಬರ್ 17 ಇದು ಅವನ ಲಕ್ಕಿ ನಂಬರ್. ಖಂಡಿತವಾಗಿ ಇಲ್ಲಿ ಈ ಲಕ್ಕಿಯ ನಡುವೆ ತಂಡಕ್ಕೆ ಲಕ್ಕಿ ಆಗಬಲ್ಲನೆ ಕಾದು ನೋಡಬೇಕಾಗಿದೆ. ಮಂಜರ್ ಅವರ ದಾಳಿ ಜಾನ್ಮೆ ಆಟ. ಇಲ್ಲಿ ನೋಡಿ, ತಾನು ಎದುರಿಸಿದ ಮೊದಲ ಎಸೆತ ಸ್ವೀಪ್ ಮುಖೇನ ನೇರವಾಗಿ ಚೆಂಡನ್ನು ಬೌಂಡರಿ ಅಟ್ಟಿದ್ದಾರೆ. ತಂಡಕ್ಕೆ ಆಸರೆಯ ದಾಂಡಿಗ ಈ ಬಾರಿ 4ರ ಪರಿಸರದ ಚೆಂಡು ಧಾವಿಸಿದೆ. 4ರ ಗಳಿಕೆಯಾಗಿದೆ. 4 ಹೆಚ್ಚಳವಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 29. 3 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 29. ನಾನು ಇವಾಗಲೇ ಹೇಳಿದ್ದೇನೆ, ತಂಡದ ಖಾತೆಯಲ್ಲಿ ಸರಾಸರಿ 8.00 ಇತ್ತು. ಈ ಬಾರಿ ತಂಡದ ಗಳಿಕೆಯಲ್ಲಿ ಜಮೆಯಾಗಿದೆ 29. ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಈ ಬಾರಿ ದಾಳಿಯಲ್ಲಿ ಓರ್ವ ಶ್ರೇಷ್ಠ ಮಟ್ಟದ ದಾಳಿಗಾರ, ಎಸೆತಗಾರ ಸದಾನಂದ. ಖಂಡಿತವಾಗಿಯೂ ಇಲ್ಲಿ ಕಟ್ಟಿ ಹಾಕಬಲ್ಲ ಎಸೆತಗಾರ, ಕಾದು ನೋಡಬೇಕಾಗಿದೆ. ಲೆಗ್ ಸ್ಪಿನ್ ಮಾಂತ್ರಿಕ ಈ ಬಾರಿ ಯಶಸ್ವಿಯಾದ ಎಸೆತಗಾರ. ಚೆಂಡು ನಿರ್ಧರಿತವಾಗಿ ದಂಡಿಗೆ ಕಡಿವಾಣವಾಗಿದೆ. ಇಲ್ಲಿ ದಾಂಡಿಗನ ಆಟಕ್ಕೆ ಕೊಂಚ ಮಟ್ಟಿನ ಶ್ರೇಷ್ಠ ದಾಳಿಯಾಗಿದೆ. ಅದೇ ರಾಗ ಅದೇ ತಪ್ಪು. ಈ ಬಾರಿ ಯಶಸ್ವಿ ಆಟ, ಈ ಬಾರಿ ಬಲವಾದ ಮನವಿ.
ಶ್ರೇಷ್ಠ ಪುರಸ್ಕಾರ ರನ್ಔಟ್ ಆಗುವ ಮುಖೇನ ಸಿರಾಜ್ ರವರ ಆಟಕ್ಕಂತ್ಯ. ಖಂಡಿತವಾಗಿ ತಾನು ಎದುರಿಸಿದ ಒಂದು ಎಸೆತದಲ್ಲಿ 4 ರನ್ ಸಂಪಾದಿಸುತ್ತಾ ಇಲ್ಲದ ರನ್ನಿಗಾಗಿ ಓಟ ಮಾಡಿದಂಥ ಸಿರಾಜ್ ತನ್ನ ಆಟಕ್ಕಂತ್ಯ ತಾನೇ ತಂದಿಕ್ಕಿದ್ದಾನೆ. ಈ ಬಾರಿ ಅವರ ಸ್ಥಾನಕ್ಕೆ ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗನ ಆಗಮನವಾಗ್ತಿದೆ. ದೈತ್ಯ ಬಲಾಢ್ಯ ಎತ್ತರದ ಮನುಷ್ಯ ಸೌರವ್. ತಂಡದ ಮೊತ್ತ ಗಳಿಕೆಯಲ್ಲಿ 29 ಆಗಿದೆ. ಇನ್ನು ಉಳಿದಿದೆ 4 ಎಸೆತಗಳು 4ನೇ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಸದನದ ಮತ್ತೊಮ್ಮೆ ಸ್ವಲ್ಪಕ್ಕೆ 50 ರನ್ ಆಡೋಕೆ ಸಂಭವ. ಎಡವಿದ ಕ್ಷೇತ್ರಪಾಲಕ ಬಲವಾದ ಮನವಿ. ಇಲ್ಲಿ ನಕಾರಾತ್ಮಕ ಪುರಸ್ಕಾರ. ಖಂಡಿತ ಚುರುಕು ವೇಗವಾಗಿರ್ತೋ ಅಲ್ಲಿ ಆಟಕ್ಕೆ ಅಂತ್ಯ ಖಂಡಿತ ಸಿಗುತ್ತಿತ್ತು. ಆದರೆ ಎಡವಿದ ಪಾಲಕ ಎಡವಿದರೂ ತಾನು ರಕ್ಷಣಾತ್ಮಕವಾಗಿದ್ದೇನೆ ಅನ್ನುವ ಜವಾಬ್ದಾರಿಯ ಕಡೆಗೆ ಸೌರವ್ ಮುಗ್ಗರಿಸಿ ಓಟವನ್ನು ಪೂರ್ಣ ಮಾಡುತ್ತಿದ್ದಾನೆ. ಖಂಡಿತ ಯಶಸ್ಸಿನ ಆದಿಯ ಕಡೆಗೆ ಧಾವಿಸಿ ಬಂದ ಓರ್ವ ದಾಂಡಿಗ, ಸರ್ವಶ್ರೇಷ್ಠ ದಾಂಡಿಗ ಸೌರವ್ ರಕ್ಷಣಾತ್ಮಕವಾಗಿ ಕ್ರೀಸ್ ಧಾವಿಸುತ್ತಾ ಅಂಕಣದ ಭಾಗದಲ್ಲಿ ಮತ್ತೊಮ್ಮೆ ಸದಾನಂದ ಅವರ ಎಸೆತ. ಈ ಬಾರಿ ದಂಡಿನಲ್ಲಿ ಸರ್ವ ಉತ್ತರವಾಗಿದೆ, ಒಂಟಿ ಸುಲಭವಾಗಿದೆ. ಚುರುಕಿನ ಕ್ಷೇತ್ರ ರಕ್ಷಣೆ ಮಂಜಾರ್ ಅವರಿಂದ 1 ರನ್ನಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಇಲ್ಲಿ 1 ಛಲವಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 31. ಇನ್ನು ಬಾಕಿ ಉಳಿದಿದೆ 2 ಎಸೆತಗಳು, 4 ಮುಕ್ತಾಯವಾಗಿದೆ. ಈ ಬಾರಿ ಶ್ರೇಷ್ಠ ಮಟ್ಟದ ಹೊಡೆತ, ಮತ್ತೆ ಅದೇ ಜಾಗಕ್ಕೆ ಹೊಡೆತವಾಗಿದೆ. ಎಡಗಡೆಗೆ ಒಂಟಿ ಪೂರ್ಣವಾಗಿದೆ. ತಂಡದ ಖಾತೆ 1 ಛಲವಾಗುತ್ತಾ 5 ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 32. ಶ್ರೇಷ್ಠ ಮಟ್ಟದ ದಾಳಿ ಸದಾನಂದರವರಿಂದ ಈ ಬಾರಿ ಸೌರವ್ ಅವರವರಿಗೆ ತೀರ್ಪುಗಾರನ ತಟ್ಟಿಕೊಳ್ಳುತ್ತಾ ಈ ಬಾರಿ ಚೆಂಡು ಭೂಮಿ ತಾಯಿಗೆ ಮುತ್ತನ್ನಿಕ್ಕಿ ನೇರವಾಗಿ ಗೂಟಪಾಲಕನ ಬೊಗಸೆಲೆಗೆ ಸೇರುತ್ತಿದೆ. ಚೆಂಡು ಯಾವುದೇ ರನ್ನಿಗೆ ಓಡಾಟವನ್ನು ಬಿಟ್ಟುಕೊಳ್ಳದೆ ದಾಂಡಿಗನ ಆಟಕ್ಕೆ ಕಡಿವಾಣ ಇಟ್ಟಿದೆ. ಇಲ್ಲಿ ಶೂನ್ಯ ಸಂಪಾದನೆಯಾಗಿದೆ. ಖಂಡಿತವಾಗಿಯೂ 4 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 2 ಉತ್ತರಿಯ ನಷ್ಟದೊಂದಿಗೆ 32. ಜಿಲ್ಲಿ ರನ್ನು ಶೇಖರಣೆಯಾಗಿದೆ ಸರಾಸರಿ 8.00. ಅಂತಿಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಸುತ್ತಿನ ಪಂದ್ಯಾಕೂಟದ ಅಂತಿಮ ಓವರ್ ಬಾಕಿ ಇದೆ. ಈ ಬಾರಿ ದಾಳಿಯಲ್ಲಿ ಎಸೆತಗಾರ ಬೌಲರ್ ನೇಮ್. ಇಲ್ಲಿ ಎರಡೂ ತಂಡದ 12 ಆಟಗಾರ ನಮ್ಮೊಂದಿಗೆ ಇಲ್ಲ. ಖಂಡಿತ ಇಲ್ಲಿ ಅಂಕಿಅಂಶ ಪಟ್ಟಿಯ ಗರಣಿಗರ ಪಟ್ಟಿಯಲ್ಲಿ ಚರ್ಚೆಗೆ ಆಸ್ಪದವಿಲ್ಲ. ಬೌಲರ್ ನೇಮ್ ತಲಾತ್. ಈ ಬಾರಿ ಎಸೆತಗಾರಿಕೆಯಲ್ಲಿ ಖಂಡಿತ ಓರ್ವ ಪಂದ್ಯ ಪುರುಷೋತ್ತಮ ಎಸೆತಗಾರ. ಹಿಂದಿನ ಪಂದ್ಯಾಕೂಟದಲ್ಲಿ ತಂದೆಯಿಂದಲೇ ಫಲಕವನ್ನು ಪಡೆದಂಥ ಓರ್ವ ಎಸೆತಗಾರ ಫಲಕದಾಯಕ ತಲಾತ್. ಕೈಯಲ್ಲಿ ಚೆಂಡು, ಮತ್ತೊಮ್ಮೆ ದಾಳಿಯಲ್ಲಿ ಈ ಬಾರಿ ಚೆಂಡು ನೇರವಾಗಿ ಗೂಟ ಸ್ಪರ್ಶ ಕಂಡುಕೊಳ್ತಿದೆ. ಶ್ರೇಷ್ಠ ಮಟ್ಟದ ದಾಳಿ, ಲೆಗ್ ಸ್ಪಿನ್ ಮಾಂತ್ರಿಕ, ಕೊಂಚ ಎಡವಿದ ದಾಂಡಿಗ. ಈ ಬಾರಿ ಅಜೀಮ್ ರವರ ಆಟಕ್ಕಂತ್ಯವಾಗಿದೆ. ಖಂಡಿತ ಇಲ್ಲಿ ದಾಳಿ ಸರ್ವಶ್ರೇಷ್ಠವಾಗಿದೆ. 2 ಮುಕ್ತಾಯವಾಗಿದೆ. ಗಳಿಕೆಯಲ್ಲಿ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 32. ಒಂದೊಮ್ಮೆ ಕಾಣಬೇಕಾಗಿತ್ತು ಗರಿಷ್ಠ ಗಳಿಕೆ ಆಗಬಹುದಿತ್ತೆ. ಇಲ್ಲಿ ದಾಳಿ ಸಂಘಟಿತವಾಗಿತ್ತು. ಖಂಡಿತ ದಾಂಡಿಗಾರರನ್ನು ಕಟ್ಟಿ ಹಾಕಿ ಬಲ್ಲ ಎಸೆತವನ್ನು ಎಸೆದರು. ಎಸೆತ ಲಾಭದಾಯಕವಾಗಿತ್ತು.
ಇಲ್ಲಿ ಆಟಕ್ಕೆ ಲಾಭದಾಯಕವಾಗದೆ ಖಾತೆಯಲ್ಲಿ ಜಮೆಯಾಗಿದೆ 3 ಉತ್ತರಿನ ನಷ್ಟದೊಂದಿಗೆ 32. ಖಂಡಿತ 2 ಮುಕ್ತಾಯವಾಗಿದೆ. ಪಂಚಮ ಓವರ್ ಚಾಲ್ತಿಯಲ್ಲಿ ಈ ಒಂದು ಪ್ರಥಮ ಸುತ್ತಿನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. 4 ಬಾಕಿ ಇದೆ. 4ರ ಮುಂದೆ ಎಷ್ಟು ಗಳಿಕೆ ಮಾಡುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಈ ಬಾರಿ ತಲಾ ನಜೀರ್ ಅವರನ್ನು ದಾಟಿಕೊಳ್ತಾ ಶ್ರೇಷ್ಠ ಮಟ್ಟದ ಹೊಡೆತ, ನೇರ ಹೊಡೆತವಾಗಿದೆ. ಯಾರು ಇಲ್ಲದ ಕಡೆಗೆ ಇಲ್ಲಿ ಸಾಗಿ ಬರ್ತಿದೆ ಚೆಂಡು. ಖಂಡಿತವಾಗಿಯೂ ಇಲ್ಲಿ ಅವಳಿ ಪೂರ್ಣವಾಗಿದೆ. ಅವಳಿ ಹೆಚ್ಚಳವಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 34. ಶ್ರೇಷ್ಠ ಮಟ್ಟದ ದಾಳಿ. ಈ ಒಂದು ಪಂದ್ಯಾಕೂಟವು 5 ಓವರ್ಗಳಿಗೆ ಸೀಮಿತವಾಗಿದ್ದು ಈಗಾಗಲೇ APL ಮಾದರಿಯ ಪಂದ್ಯಾಕೂಟಕ್ಕೆ ಚಾಲನೆ ನೀಡಿಕೊಳ್ಳುತ್ತಾ ಶುಭ ಮುಂಜಾನೆಯಲ್ಲಿ ಪ್ರಾರಂಭವಾಗಿದ್ದ ಪಂದ್ಯಾಕೂಟ ಈ ಒಂದು ದಿನದ ಅಂತಿಮ ಪಂದ್ಯಾಕೂಟವಾಗಿದೆಯೋ ಕಾದು ನೋಡಬೇಕಾಗಿದೆ. ಖಂಡಿತ ಇಲ್ಲಿ ಸರ್ವಶ್ರೇಷ್ಠ ದಾಳಿ, ಸರ್ವ ಉತ್ತರ ದಂಡಿನಲ್ಲಿ ಬರುತ್ತಿದೆ. ಒಂಟಿ ಸುಲಭವಾಗಿ ಸೇರಿಕೊಳ್ತಿದೆ. ಇಲ್ಲಿ ಉಲ್ಟ ದಂಡಿನ ಪ್ರಯೋಗ ಖಂಡಿತ ಲಾಭದಾಯಕವಾಗಿದೆ. ಒಂಟಿ ಸೇರ್ಪಡೆಯಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 35. ಈ ದಿನದ ಪಂದ್ಯಾಕೂಟ ಅಂತಿಮವಾಗಿದೆ. ನಾಳಿನ ದಿನ ಇದೇ ಅಂಕಣದ ಭಾಗದಲ್ಲಿ 8:30ಕ್ಕೆ ಇಲ್ಲಿ ನೋಡಿ ಶ್ರೇಷ್ಠ ಮಟ್ಟದ ದಾಳಿ. ಇದು ತಲಾ ಕಾಣುವ ಆಟಗಾರ ಯಾವಾಗ ಪಂದ್ಯ ಪುರುಷೋತ್ತಮ ಅನ್ನೋ ಪಟ್ಟಕ್ಕೆ ಅಲಂಕೃತನಾದನು ಅಲ್ಲಿ ಕಾಣಬೇಕಾಗಿತ್ತು. ಇಲ್ಲಿ ಅದೇ ಪಾಳಯದಲ್ಲಿ ಮತ್ತೊಮ್ಮೆ ದಾಳಿ, ಸರ್ವಶ್ರೇಷ್ಠ ದಾಳಿಯಾಗಿದೆ. ಇಲ್ಲಿ ಓರ್ವ ಸೌರವ್ ಎನ್ನುವ ಆಟಕ್ಕೆ ಅಂತ್ಯವನ್ನು ಕಂಡಂತ ಎಸೆತ ನೇರವಾಗಿ ಗುಟ್ಟಕ್ಕೆ ಬಡಿತವಾಗಿದೆ. ಇಲ್ಲಿ ದಾಂಡಿಗನ ಸ್ಥಾನ ಚೆಸ್ ನಂಬರ್ 04, ಬ್ಯಾಟ್ಸ್ಮನ್ ನೇಮ್ ಅರ್ಷದ್. ಖಂಡಿತವಾಗಿಯೂ ಅರ್ಷದ್ ಅನ್ನುವ ಆಟಗಾರ ಈ ಇಂದಿನ ಕಾಲದಲ್ಲಿ ಮೂಡಬಿದ್ರೆ ಪರಿಸರದಲ್ಲಿ ಓರ್ವ ಸರ್ವಶ್ರೇಷ್ಠ ದಾಂಡಿಗ. ಸೌಹಾರ್ದ ಖಾನ ತಂಡದ ಓರ್ವ ಆಟಗಾರ. ಈ ಬಾರಿ ನೋಡಿ ಬಲವಾದ ಬಲವಿತ್ತು, ನಕಾರಾತ್ಮಕ ಪುರಸ್ಕಾರ. ಖಂಡಿತ ಇಲ್ಲಿ ತಪ್ಪು ಇಲ್ಲ, ಸರಿಯಾದ ಉತ್ತರವನ್ನು ನೀಡುತ್ತಿದ್ದಾರೆ. ಅರ್ಷದ್ರವರ ಆಟಕ್ಕಂತ್ಯವಾಗಿದೆ. ರನ್ಔಟ್ ಆಗುವ ಮುಖೇನ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 35. ಕಾದು ನೋಡಬೇಕಾಗಿದೆ. 30ರ ಮುಂದೆ 36ರ ಗುರಿ. ಸುಲಭದ ಮಾತಲ್ಲ. ಜಯದ ಗುರಿಯನ್ನು ತಲುಪಬೇಕಾದರೆ ನಿಮಗೆ ಸವಾಲಿದೆ. 36, 35 ಗಳಿಕೆಯಾಗಿದೆ ತಂಡದ ಶ್ರೇಷ್ಠ ಮೊತ್ತ. APL ಮಾದರಿಯ ಪಂದ್ಯಾಕೂಟಕ್ಕೆ ಎಲ್ಲರೂ ಸಹಕಾರವನ್ನಿತ್ತಿದ್ದೀರಿ. ಸಹಕಾರವನ್ನಿತ್ತಂತಹ ಎಲ್ಲ ಕ್ರೀಡಾ ಬಂಧುಗಳಿಗೂ, ಕ್ರೀಡಾ ಆಟಗಾರರಿಗೂ, ಕ್ರೀಡಾ ಅಭಿಮಾನಿಗಳಿಗೂ, ತೀರ್ಪುಗಾರರಿಗೂ ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸಲು ಸಹಕರಿಸಿದಂಥ M9 ಸ್ಪೋರ್ಟ್ಸ್ ಈ ಒಂದು ಮೀಡಿಯಾಕ್ಕೂ ಅದೇ ರೀತಿಯಾಗಿ ತಂಡದ ಎಲ್ಲ ಯಜಮಾನರಿಗೂ ಸರ್ವ ರೀತಿಯಲ್ಲಿ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಈ ಇಂದಿನ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡದ ಆಟಗಾರರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಶುಭ ಮುಂಜಾನೆಯಲ್ಲಿ ನಡೆದಂಥ ಎಲ್ಲ ಪಂದ್ಯಾಕೂಟಗಳು ಮತ್ತೊಮ್ಮೆ ನಿಮಗೆ ವೀಕ್ಷಿಸಲು ಅವಕಾಶವಿದೆ. ಇಲ್ಲಿ ಮೊದಲ ದಾಂಡಿಗರಾಗಿ ಆಗಮನವಾಗ್ತಿದೆ ಸುನಿಲ್. ಒಂದು ಕಡೆಯಾದರೆ ಚಂದ್ರ. ಖಂಡಿತವಾಗಿಯೂ ಚಂದ್ರಶೇಖರ ಶ್ರೀಕಾಂತ್ ತುದಿಗೆ ಆವರಿಸುತ್ತಿದ್ದಾರೆ. ಮೊದಲ ಆದ್ಯ ಸ್ಥಾನಕ್ಕೆ ಅವರೇ ಭಾಗಿಯಾಗುತ್ತಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಸುನಿಲ್,
619 ಇವರ ಜರ್ಸಿ ನಂಬರ್ ಆಗಿದೆ. ಈ ಬಾರಿ 05. ಖಂಡಿತವಾಗಿಯೂ ಓರ್ವ ಬಲಿಷ್ಠ ದಾಂಡಿಗ. ಚಂದ್ರ ಓರ್ವನಾದರೆ ಇತ್ತ ಕಡೆಯಲ್ಲಿ ಸುನಿಲ್. ಕಾದು ನೋಡಬೇಕಾಗಿದೆ. ಜಯದ ಗುರಿ 36 ಆಗಿದೆ. 30ರ ಮುಂದೆ 36 ಬೇಕಾಗಿದೆ. ಸಮಬಲದ ಹೋರಾಟ ನಡೆಸಬಹುದೇ? ಕಾದು ನೋಡಬೇಕಾಗಿದೆ. ಈ ಬಾರಿ ತೀರ್ಪುಗಾರನ್ನು ದಾಟಿಕೊಳ್ಳುತ್ತಾ ಎಸ್ ರೆಡಿ ಚಾಲನೆ ಸಿಕ್ಕಿದೆ. ತೀರ್ಪುಗಾರ ಇಮ್ತಿಯಾಜ್ ರವರ ಚಾಲನೆಯೊಂದಿಗೆ ಮೊದಲ ದಾಳಿಗಾರರಾಗಿ ಸೌರವ್ ರಾಯರಕಲ್ಲಿ ಚೆಂಡು. ದಾಳಿಯಲ್ಲಿ ಮೊದಲ ದಾಳಿಗಾರರಾಗಿ ದಾಂಡಿಗರ ಆದ್ಯ ಸ್ಥಾನದಲ್ಲಿ ಚಂದ್ರಶೇಖರ. ಈ ಬಾರಿ ತಪ್ಪನ್ನು ಮಾಡುತ್ತಿದ್ದಾರೆ ಎಸೆತಗಾರ. ತಂಡದ ಖಾತೆ ಶುಭ ಆರಂಭಗೊಂಡಿದೆ. ಖಂಡಿತವಾಗಿಯೂ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಪು ಒಂಟಿ ಸೇರ್ಪಡೆಯಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ. ಒಂದು ಸೌರವರವರ ದಾಳಿ ಎದುರಿಸಬೇಕಾದ ದಾಂಡಿಗ ಈ ಬಾರಿ ಶ್ರೇಷ್ಠ ಮಟ್ಟದ ದಾಳಿ, ಶ್ರೇಷ್ಠ ಮಟ್ಟದ ಉತ್ತರ. ಯಾರು ಇಲ್ಲದ ಕಡೆಗೆ ಚೆಂಡನ್ನು ಹೊಡೆಯಬಲ್ಲವರ ದಾಂಡಿಗ ಖಂಡಿತವಾಗಿಯೂ ಯಶಸ್ವಿಯಾದ ಕಡೆಗೆ ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಖಂಡಿತವಾಗಿಯೂ ಇಲ್ಲಿ ಓರ್ವ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲಕ 2 ರನ್ನನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ತಂಡಕ್ಕೆ 4 ರನ್ನುಗಳ ಸೇರ್ಪಡೆಯಾಗುತ್ತಿತ್ತು. ಈ ಕ್ಷಣದಲ್ಲಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆಯಾಗಿದೆ. 1 ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ. ಈ ಬಾರಿ ಚುರುಕ್ಷಣ ಕ್ಷೇತ್ರ, ಈ ಬಾರಿ ಬಲವಾದ ಮನವಿ, ನಕಾರಾತ್ಮಕ ಪುರಸ್ಕಾರ. ಖಂಡಿತ ಇಲ್ಲಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರ ಪಟ್ಟದಲ್ಲಿ ಓರ್ವ ಇಮ್ತಿಯಾಜ್ ಆದರೆ ಇನ್ನೊಂದು ಕಡೆ ನಜೀರ್. ಖಂಡಿತವಾಗಿಯೂ ಈ ಗೌರವ ಅವರಿಗೆ ಸಲ್ಲಲೇಬೇಕು. ಈ ಒಂದು ಪಂದ್ಯಾಕೂಟವು ಯಶಸ್ವಿಯಾಗಿ ಮುನ್ನಡೆಯಬೇಕಾದರೆ ಈ ತ್ರಿವಳಿ ಮೂರ್ತಿಗಳ ಅವಶ್ಯಕತೆ ನಮಗಿದೆ. ಈ ತ್ರಿವಳಿ ಮೂರ್ತಿಗಳ ಅವಶ್ಯಕತೆಯೊಂದಿಗೆ ಈ ಪಂದ್ಯಾಕೂಟವು ಯಶಸ್ವಿಯ ಕಡೆಗೆ ನಡೆಯಬಹುದು. ಇನ್ನೋರ್ವ ತೀರ್ಪುಗಾರ ಬೇರೆ ಯಾರಲ್ಲ, ನಮ್ಮ ಆತ್ಮೀಯರು ಮೂಡಬಿದಿರೆ ಪರಿಸರ ಕಂಡಂಥ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ಶ್ರೀಯುತ ಸತೀಶ್. ಅದೇ ರೀತಿಯಾಗಿ ಹಿಂದ್ ಕಡ್ಲೆಕೆರೆ ಪರವಾಗಿ ಆಡುತ್ತಿರುವಂಥ ಆಟವನ್ನು ಆಡಿದಂಥ ಓರ್ವ ಶ್ರೇಷ್ಠ ಮಟ್ಟದ ತೀರ್ಪುಗಾರ ಇಮ್ತಿಯಾಜ್ ಒಂದು ಕಡೆಯಾದರೆ, ಮೂಡಬಿದಿರೆ ಪರಿಸರ ಕಂಡಂಥ MSC ತಂಡದ ಓರ್ವ MSC ತಂಡವನ್ನು ಪರಿಸರ ಕಂಡಂಥ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ಹಿರಿಯ ಮಾರ್ಗದರ್ಶಕ ನಜೀರ್ ದರೆ. ಈ ಬಾರಿ ಅಡ್ಡದಂಡಿನ ಪ್ರಯೋಗ ಖಂಡಿತವಾಗಿಯೂ ಯಶಸ್ಸಿನ ಬಾಲದ ಕಡೆಗೆ ತೀರ್ಪು ನೋಡಬೇಕಾಗಿದೆ. ಕೊಂಚ ದಂಡಿಗೆ ತಗುಲಿ ಇಲ್ಲಿ ಒಂಟಿ ಸುಲಭವಾಗಿ ಸೇರ್ಪಡೆಯಾಗಿದೆ. ಖಂಡಿತವಾಗಿಯೂ ಇಲ್ಲಿ 4 ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 5. ಶ್ರೇಷ್ಠ ಮಟ್ಟದ ದಾಳಿ ಸೌರವರವರ ಅಂಕಣದ ಒಳಭಾಗದಲ್ಲಿ ಪರಿಚಯ ಮಾಡಿಕೊಳ್ಳುತ್ತಿರುವಂತಹ 2 ತಂಡಗಳು. SI11 ಪರವಾಗಿ SI11 ತಂಡದ ಮಾಲಕರು ಶ್ರೀಯುತ ಜಯಂತ್ ರವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಶ್ರೇಷ್ಠ ಮಟ್ಟದ ದಾಳಿ, ಚುರುಕಿನ ಕ್ಷೇತ್ರ ರಕ್ಷಣೆ, ಒಂಟಿ ಸುಲಭವಾಗಿ ಸೇರಿಕೊಳ್ತಿದೆ. 1 ಹೆಚ್ಚಳವಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 6. ಅಂತಿಮ 1 ಎಸೆತ ಬಾಕಿ. ಸೌರವರವರಿಂದ ಮತ್ತೊಮ್ಮೆ ಸುನಿಲ್ ರವರಿಗೆ ಈ ಬಾರಿ ಸರ್ವಶ್ರೇಷ್ಠ ಉತ್ತರ. ಖಂಡಿತವಾಗಿಯೂ ಇಲ್ಲಿ ಅಡ್ಡ ದಂಡಿನ ಪ್ರಯೋಗ ಯಶಸ್ವಿಯ ಪ್ರಯೋಗವಾಗಿದೆ. ಇಲ್ಲಿ ತಂಡದ ಖಾತೆಗೆ 4 ರನ್ನುಗಳ ಸೇರ್ಪಡೆಯಾಗಿದೆ. ನಿರ್ಧರಿತ ಆಟ. ಇಲ್ಲಿ ದಾಂಡುಗರ ಸ್ವರ್ಗತಾನ ಪವರ್ ಪ್ಲೇ ಮಾದರಿ ಆಟ. ಈ ಒಂದು ಆಟದ ಭಂಗಿಯಲ್ಲಿ ತಾನು ಯಾರು ಇಲ್ಲದ ಕಡೆಗೆ ದಂಡನ್ನು ಬೀಸಬಲ್ಲಬಹುದೇ? ಖಂಡಿತ ಸಮರ್ಥನವುದು ತೋರಿಸಿಕೊಟ್ಟಿದ್ದಾನೆ ಸುನೀಲ. ಈ ಬಾರಿ ತಂಡದ ಯಜಮಾನನ ಮನ ಗೆಲ್ಲುವಂತ ಓರ್ವ ದಾಂಡಿಗ ರಿವರ್ಶಿಪ್ ಮುಖೇನ ತಂಡಕ್ಕೆ ಆಸರೆಯ ಬೌಂಡರಿಯನ್ನು ನೀಡಿದ್ದಾರೆ. ಖಂಡಿತವಾಗಿ ಇಲ್ಲಿ
ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 2 ಅಂಕೆಯ ದಾಪುಗಾಲು 1-0. ಕಾದು ನೋಡಬೇಕಾಗಿದೆ, ಇನ್ನೂ ಬೇಕಾಗಿದೆ 26, 24 ಇದೆ, 26 ಬೇಕಾಗಿದೆ. ಬೌಲರ್ ನೇಮ್ ಸಿರಾಜ್. ಈಗಾಗಲೇ ನಾನು ಹೇಳಿದ್ದೇನೆ, ಮೂಡಬಿದ್ರೆಯಲ್ಲಿ ನಜ್ಮ ತಂಡವನ್ನು ಆಧರಿಸಿದಂಥ ಓರ್ವ ದಾಂಡಿಗ, ಓರ್ವ ಎಸ್ತಿಗಾರ, ಓರ್ವ ಕ್ಷೇತ್ರ ಬಾಲಕ, ಅದು ಬೇರೆ ಯಾರಲ್ಲ, ಸಿರಾಜ್. ಈ ಬಾರಿ ಸಿರಾಜ್ ರವರ ಕೈಯಲ್ಲಿ ಚೆಂಡು ಸರ್ವಶ್ರೇಷ್ಠ ದಾಳಿಗಾರ ಆಗಬಹುದೇ, ಕಾದು ನೋಡಬೇಕಾಗಿದೆ. ಈ ಬಾರಿ ಯಶಸ್ವಿಯ ಚೆಂಡು ನಿರ್ಧರಿತ ಕ್ಷೇತ್ರ ಪಾಲಕನ ಕೈಯೊಳಗೆ ಸೇರಿಕೊಳ್ತಿದೆ. ಆದರೆ ಜಾಣ್ಮೆಯ ಓಟವು ಇಲ್ಲಿ ಕಾಣಬಹುದು. ಖಂಡಿತ 2 ದಾಂಡಿಗರು ಎಚ್ಚರಿಕೆಯ ಕರೆಗಂಟೆಯನ್ನು ನೀಡುತ್ತಿದ್ದಾರೆ. ತಂಡಕ್ಕೆ ಆಸರೆ ದಾಂಡಿಗರಾಗಿ ಮೂಡಿ ಬರುತ್ತಿದ್ದಾರೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 1-1. ಸಿರಾಜ್ ರವರ ದಾಳಿ ಖಂಡಿತವಾಗಿಯೂ ಸರ್ವಶ್ರೇಷ್ಠ ದಾಳಿಯಾಗಿತ್ತು. ಆದರೆ ಇಲ್ಲಿ ಅಂಪೈರ್ ನಜೀರ್ ರವರ ಕೈ ಸನ್ನೆ, ಇದು ಸರಿಯಾದ ಸ್ಥವಲ್ಲ. ಖಂಡಿತವಾಗಿಯೂ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಪು ಇತರ ರೂಪದಲ್ಲಿ ತಂಡದ ಖಾತೆಗೆ 1 ಎಚ್ಚರವಾಗ್ತಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 1 ಎಚ್ಚರವಾಗುತ್ತಾ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ದಾಳಿ. ಖಂಡಿತವಾಗಿಯೂ ಇಲ್ಲಿ ತಪ್ಪು ಮಾಡಬಹುದು ಎನ್ನಬಹುದಿತ್ತು, ತಪ್ಪು ಮಾಡಲಿಲ್ಲ. ನೇರವಾಗಿ ಗೂಟಪಾಲಕನ ಭದ್ರವೊಳಗೆ ಸೇರಿದೆ. ಗೂಟಪಾಲಕ ಅಜೀಂ ರವರ ಬಗಸಲಿಗೆ ಸೇರಿಕೊಳ್ಳುತ್ತಿದೆ. ಈ ಬಾರಿ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ ಸಿರಾಜ್. ಅಡ್ಡ ಚೆಂಡು ಎಂಬ ತೀರ್ಪು ತಂಡದ ಖಾತೆಗೆ ಇತರ ರೂಪದಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆಯಾಗುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 13. ಶ್ರೇಷ್ಠ ಮಟ್ಟದ ದಾಳಿ, ಇಲ್ಲಿ ರನ್ಔಟ್ ಆಗುವ ಸಂಭವ. ಖಂಡಿತವಾಗಿಯೂ ಇಲ್ಲಿ ನೇರ ಗೂಟಕ್ಕೆ ಗುರಿ ಬೀಳುತ್ತಿತ್ತು, ಇಲ್ಲಿ ಆಟಕ್ಕೆ ಅಂತ್ಯವಾಗುತ್ತಿತ್ತು. ಖಂಡಿತವಾಗಿಯೂ ಇಲ್ಲಿ ಗೂಟಕ್ಕೆ ನೇರ ಗುರಿ ಬೀಳದ ಕಾರಣದಿಂದ ಸುನಿಲ್ ರವರು ಜಾಗವನ್ನು ಕ್ರಮಿಸಿದ್ದಾರೆ. ಸರ್ವಶ್ರೇಷ್ಠ ದಾಳಿ, ಸರ್ವಶ್ರೇಷ್ಠ ಉತ್ತರ ಒಂಟಿ ಸುಲಭವಾಗಿ ಮೂಡಿಬರುತ್ತಿದೆ. ಮತ್ತೊಮ್ಮೆ ದಾಳಿ ಯಶಸ್ವಿಯಾಗಿತ್ತು. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 15. ಕಾದು ನೋಡಬೇಕಾಗಿದೆ ಯಾರ ಕೊರಳಿಗೆ ಜಯದ ಮಾಲೆ. ಇನ್ನೂ 21 ಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಾಳಿ ನಡೆಸಬೇಕಾಗಿದೆ. ಕ್ಷೇತ್ರ ಪಾಲಕರ ಕಡೆಯಿಂದ, SI 11 ಕಡೆಯಿಂದ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 15. ಅಂತಿಮ 2 ಎಸೆತಗಳು ಬಾಕಿ, 36 ಟಾರ್ಗೆಟ್. ಸುನಿಲ್ ರವರೇ ಜಯದ ಗುರಿ 36 ಆಗಿದೆ, ಇನ್ನೂ ಬೇಕಾಗಿದೆ 21. ಖಂಡಿತವಾಗಿಯೂ ಇಲ್ಲಿ ನಿಮಗನಿಸಬಹುದು ಇದು ಸುಲಭದ ಹಾದಿ. ಖಂಡಿತವಾಗಿಯೂ ಎಲ್ಲ ಆಟಗಾರರ ಗಮನಕ್ಕೆ ಸುಲಭದ ಮಾತು ಅನ್ನಬೇಡಿ, ಸುಲಭವೇ ಮುಂದೊಂದು ದಿವಸ ಅಸಾಧ್ಯವಾಗಿ ಪರಿಣಮಿಸಬಹುದು. ಖಂಡಿತವಾಗಿಯೂ ಗರಿಷ್ಠ ಮೊತ್ತ ಜಯಗಳಿಸಲು ನಮಗಿದೆ ಸುಲಭ ಅನ್ನುವುದಕ್ಕಿಂತ ಓರ್ವ ದಾಂಡಿಗ ಆರಿಸ್ ರವರು ತಿಳಿಸಿಕೊಟ್ಟಿದ್ದಾರೆ, 1 ಮ್ಯಾನ್ ಆರ್ಮಿ. ಈ ಬಾರಿ ದಾಳಿಯಲ್ಲಿ ಸಿರಾಜ್ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ಹೊಡೆತ. ಚೆಂಡು ಚಿರಕಾಲ ಗಾಳಿಯಲ್ಲಿ, ಇಲ್ಲಿ ಸರ್ವಶ್ರೇಷ್ಠ ಕ್ಷೇತ್ರ ಪಾಲನೆ, ದೈತ್ಯ ಬಲಾಢ್ಯ ಕ್ಷೇತ್ರ ಪಾಲಕ ಸೌರವ್. ಇಲ್ಲಿ ಯಾವುದೇ ಸಿಕ್ಸರಿಗೆ ಅವಶ್ಯ ಇಲ್ಲ. ತಂಡಕ್ಕೆ 2 ರನ್ನನ್ನು ಮಾತ್ರ ಬಿಟ್ಕೊಳ್ತಿದ್ದಾರೆ. ಈ ಬಾರಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಈ ಒಂದು ಕ್ಷೇತ್ರ ಪಾಲನೆ ಯೂಟ್ಯೂಬ್ ಅಲ್ಲಿ ವೈರಲ್ ಆಗಬಹುದೇ? ಸೌರವ್ ರವರ ನಾಮ ಎತ್ತರದ ಸ್ಥಾನದ ಕಡೆಗೆ ಹೋಗಬಹುದೇ? ಖಂಡಿತ ಹೋಗಬಹುದು. ಯಾಕಂದರೆ ಈ ಒಂದು ಕ್ಷಣದಲ್ಲಿ ಅವರು ತ್ಯಾಗ ಮಾಡಿದ್ದು ತಂಡಕ್ಕೆ 6 ರನ್ನುಗಳ ಕೊಡುಗೆಯನ್ನೇ ನೀಡಲಿಲ್ಲ, ಕೇವಲ 2 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. ಆಸರೆಯ ಕ್ಷೇತ್ರ ಪಾಲನೆ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 18.
2 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 18, ಸರಾಸರಿ 9.00. ತೀರ್ಪುಗಾರರೇ ಅರಿತುಕೊಳ್ಳಿ, ಪಂದ್ಯಾಕೂಟವು ಆದಷ್ಟು ಬೇಗ ಮುಂದುವರಿಸಬೇಕು. ಯಾಕಂದರೆ ಸೂರ್ಯ ಅಸ್ತಮ ಆಗುತ್ತಿದ್ದಾನೆ. ಖಂಡಿತವಾಗಿಯೂ ಇಲ್ಲಿ ಸೂರ್ಯ ಅಸ್ತಮ ಆದರೆ ನಮಗೆ ಬೆಳಕಿನ ಅವಶ್ಯಕತೆ ಬೇಕು. ಈ ಒಂದು ಕ್ರೀಡಾಂಗಣದ ಭಾಗದಲ್ಲಿ ಬೆಳಕಿನ ಅವಕಾಶ ನಮಗೆ ಇಲ್ಲ. ಖಂಡಿತವಾಗಿಯೂ ಚಿರಕಾಲ ಮಂದಗತಿಯ ಬೆಳಕಿನ ನಡುವೆ ನಾವು ಆಟವನ್ನು ಮುಂದುವರಿಸಲೇಬೇಕು. ಈ ಒಂದು ಅವಶ್ಯಕತೆ ನೀವು ಪಡೆದುಕೊಳ್ಳಿ, ಲಾಭದಾಯಕ ಮಾಡಿಕೊಳ್ಳಿ, ಸಫಲತರಾಗಿ. ಖಂಡಿತ 3ನೇ ಓವರ್ ಚಾಲ್ತಿಯಲ್ಲಿ ಬೌಲರ್ ನೇಮ್ ಅರ್ಷಾದ್. ಈ ಬಾರಿ ಲೆಗ್ ಸ್ಪಿನ್ ಮಾಂತ್ರಿಕ, ಖಂಡಿತ ಯಶಸ್ವಿ ಎಸೆತಗಾರ ಅರ್ಷಾದ್. ಜಾನ್ಮೆ ಆಟ ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬಿರುಕಿತ್ತು. ಶ್ರೇಷ್ಠ ಮಟ್ಟದ ದಾಳಿ, ಶ್ರೇಷ್ಠ ಮಟ್ಟದ ಉತ್ತರ, ಅಷ್ಟೇ ಚುರುಕಿನ ಕ್ಷೇತ್ರ ಪಾಲನೆ. ಖಂಡಿತವಾಗಿ ಇಲ್ಲಿ ಲಾಭದಾಯಕವಾಗಿದೆ. ಮೊದಲ ಉತ್ತರಿ ಆಘಾತ, ಇದು ರನ್ಔಟ್ ಮುಖೇನ. ನೋಡಿ, ಹಿಂದೆ ಹೋದ ಚಂದ್ರ, ಮುಂದೆ ಬಂದ ಮಂಜ. ಇದು ಮಾರುತಿ ಟೈಗರ್ಸ್ ಬಿ ತಂಡದ ಪರವಾಗಿ. ಇಲ್ಲಿ ಚಂದ್ರರವರ ಆಟಕ್ಕಂತ್ಯವಾಗಿದೆ. ಇಲ್ಲದ ಮನಸ್ಸಿಗೆ ಒಲ್ಲದೆ ಓಡಿದಂಥ ಓರ್ವ ದಾಂಡಿಗ ಚಂದ್ರ ಸುನಿಲ್ ರವರ ಜೋಡಿ ಈ ಬಾರಿ ಬೇರ್ಪಡನೆ ಆಗುತ್ತಿದೆ. ಬೇರ್ಪಟ್ಟಂತ ಇರುವರು ತಂಡಗಳ ನಡುವೆ ರನ್ಔಟ್ ಮುಖೇನ ಮೊದಲ ಉತ್ತರಿ ಆಘಾತವಾಗಿದೆ. ಖಂಡಿತವಾಗಿಯೂ 3ನೇ ಓವರ್ ಚಾಲ್ತಿಯಲ್ಲಿ ಅರ್ಷಾದ್ ಶ್ರೇಷ್ಠ ಮಟ್ಟದ ದಾಳಿ. ಚೆಂಡು ಸರ್ವಶ್ರೇಷ್ಠ ಉತ್ತರ ನೀಡಿ ಬರ್ತಿದೆ ದಂಡಲ್ಲಿ. ಶ್ರೇಷ್ಠ ಮಟ್ಟದ ದಾಳಿ, ಆದರೆ ಇಲ್ಲಿ ಜಾನ್ಮೆಯಾಟ, ಯಶಸ್ವಿ ಪಯಣದ ಸುನಿಲನ ದಂಡು 6ರ ಗಳಿಕೆಯಾಗಿದೆ. ಖಂಡಿತವಾಗಿಯೂ ಈ ಬಾರಿ 6 ಗಳಿಕೆಯಾಗಿದೆ. ಇಲ್ಲಿ ರನ್ಔಟ್ ಆಗೋ ಸಂಭವ. ಖಂಡಿತವಾಗಿಯೂ ಕ್ಷೇತ್ರ ಪಾಲಕನ ಬಿರುಕು. ಇಲ್ಲಿ ವಸೀಂ ಅನ್ನುವ ಓರ್ವ ಕ್ಷೇತ್ರ ಪಾಲಕ, ಬೆಳುವೈ ಸ್ಟಾರ್ ಬೆಳುವೈ ತಂಡದ ಓರ್ವ ಆಟಗಾರ, ಖಂಡಿತ ಸ್ಟಾರ್. ಈ ಸ್ಟಾರ್ ಈ ಬಾರಿ ಎಡವಿದ್ದಾರೆ. ಚುರುಕಿನ ಕ್ಷೇತ್ರ ಪಾಲನೆತ್ತು. ತಂಡಕ್ಕೆ ಚುರುಕು ಇದ್ದ ಕ್ಷಣದಲ್ಲಿ ಬಿರುಕು ಬಿಟ್ಟಿತು. ಇಲ್ಲಿ ಒಂಟಿ ಸುಲಭವಾಗಿ ಸೇರಿಕೊಳ್ತಿದೆ. ಒಂಟಿ ಸೇರ್ಪಡೆಯಾಗುತ್ತದೆ. ತಂಡದ ಖಾತೆಯಲ್ಲಿ ಜಮವಾಗಿದೆ 25. ಇಲ್ಲಿ ಜಾನ್ ಮೇಸದಗಾರಿಕೆ. ಖಂಡಿತವಾಗಿಯೂ ಮಂಜನ ದಂಡಿಗೆ ಯಾವುದೇ ಸಂಪರ್ಕವಾಗುವುದಿಲ್ಲ. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ದಾಳಿ. 4 ಮುಕ್ತಾಯವಾಗಿದೆ. ಅಂತಿಮ 2 ಎಸೆತಗಳು ಬಾಕಿ. ಅರ್ಷಾದ್ ರವರ ಕೈಯಲ್ಲಿ ಚೆಂಡು. 3ನೇ ಓವರ್ ಚಾಲ್ತಿಯಲ್ಲಿ ಈ ಬಾರಿ ಸರ್ವಶ್ರೇಷ್ಠ ಹೊಡೆತ. ಚೆಂಡು ಚಿರಕಾಲ ಗಾಲಿಯಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಲೆಗೆ ಸೇರುತ್ತಿದೆ. ಈ ಬಾರಿ ಮಂಜರವರ ಆಟಕ್ಕಂತ್ಯವಾಗಿದೆ. ಇವರ ಸ್ಥಾನವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗ. ತಂಡದ ಮೊತ್ತ 25. ಇನ್ನು ಬೇಕಾಗಿದೆ 11. ಕಾದು ನೋಡಬೇಕಾಗಿದೆ. 13ರ ಮುಂದೆ 11 ಬೇಕಾಗಿದೆ. ಖಂಡಿತ ಇಲ್ಲಿ ಬ್ಯಾಟ್ಸ್ಮನ್ ನೇಮ್ ಸುಹೇಲ್. ಬೆಳ್ವಾಯಿ ಪರಿಸರದಲ್ಲಿ ಕಂಡಂತ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ಅನ್ನುವ ಪಟ್ಟಕ್ಕೆ ಅಲಂಕೃತರಾದಂಥ ಓರ್ವ ದಾಂಡಿಗ ಅದು ಸುಹೇಲ್ ಆಗಿರುತ್ತಾರೆ. ಈ ಕ್ಷಣದಲ್ಲಿ ಅವರ ಸ್ಥಾನವಾಗಿದೆ. ಅಂಕಣದ ಭಾಗದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅವರ ಆಗಮನವಾಗಿದೆ. ಇಲ್ಲಿ ಸಿಕ್ಸರ್ ವೀರ ಸುನಿಲ್ ಮತ್ತೊಮ್ಮೆ ಆದ್ಯ ಸ್ಥಾನದಲ್ಲಿ. ಶ್ರೇಷ್ಠ ಮಟ್ಟದ ಹೊಡೆತ. ಖಂಡಿತವಾಗಿಯೂ ನೋಡಿ, 2 ತಂಡಗಳಿಗೆ ಡಕ್ಔಟ್ ಇದೆ. ಈ ಡಕ್ಔಟ್ ಕಡೆಗೆ ಹೊಡೆಯಬಲ್ಲ ಆಟಗಾರ ಸುನಿಲ್. ಆದ್ಯ ಸ್ಥಾನದಲ್ಲಿ ನಿಂತುಕೊಂಡು ತಾವಿದ್ದ ಆ ಡಕ್ಔಟ್ಗೆ ನೇರ ಉತ್ತರ ನೀಡಿದ್ದಾನೆ. ಸರ್ವಶ್ರೇಷ್ಠ ಹೊಡೆತವಾಗಿದೆ ಈ ಬಾರಿ ಎಡಗಡೆಗೆ. ಸುಮಕೇನ ತಂಡಕ್ಕೆ 4 ರನ್ಗಳ ಸೇರ್ಪಡೆಯಾಗಿದೆ. ಈ ಓವರಿನ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ ಜಮೆಯಾಗಿತ್ತು 29.
ಖಂಡಿತ 12 ಇದೆ, 7 ಬೇಕಾಗಿದೆ. ಸುಲಭವಾಗಿ ಜಯದ ಮಾಲೆ ಖಂಡಿತವಾಗಿಯೂ ಮಾರುತಿ ಟೈಗರ್ಸ್ ಬಿಯ ಕಡೆಗೆ ವಾಲುತ್ತಿದೆ. ಒಂದು ವೇಳೆ ಶ್ರೇಷ್ಠ ದಾಳಿ ನಡೆದಂತಾದರೆ ಇಲ್ಲಿ SI11 ಪರವಾಗಿ ನಡೆಯಬಹುದೇ. ಚಮತ್ಕಾರ. ಇಲ್ಲಿ ಸಿರಾಜ್ ಮತ್ತೊಮ್ಮೆ ದಾಳಿಯಲ್ಲಿ, ಮತ್ತೊಮ್ಮೆ ಇಲ್ಲಿ ತೀರ್ಪುಗಾರರ ತೀರ್ಮಾನ ಅಡ್ಡ ಚೆಂಡು ಎಂಬ ತೀರ್ಪು. ಖಂಡಿತ ತಪ್ಪನ್ನು ಮಾಡುತ್ತಿದ್ದಾರೆ. 12ರ ಮುಂದೆ 7. ಈ ಬಾರಿ ಚೆಂಡು ಚಿರಕಾಲ ಗಾಳಿಯಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಬೊಗಸೆಲೆಗೆ ಸೇರ್ತಿದೆ. ಖಂಡಿತ ಸರ್ವಶ್ರೇಷ್ಠ ದಾಳಿಯಾಗಿದೆ. ಇಲ್ಲಿ ಆಟಕ್ಕಂತ್ಯವಾಗಿದೆ. 11 ಇದೆ, 6 ಬೇಕಾಗಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ರಿಯಾನ್. ಬಂದ ಆದಿಯ ಕಡೆಗೆ ತಾನು ಚೆಂಡನ್ನು ಎದುರಿಸಿ ನೇರವಾಗಿ ನಿರ್ಗಮಿಸಿದಂಥ ಓರ್ವ ದಾಂಡಿಗ ಸೊಯಲ್ ಈ ಬಾರಿ ಅವರ ಸ್ಥಾನಕ್ಕೆ ಇನ್ನೋರ್ವ ದಾಂಡಿಗನ ಆಗಮನವಾಗಿದೆ. ಮತ್ತೆ ತಪ್ಪಿನ ಪಾಲಯದಲ್ಲಿ ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. 2 ಎಸೆತಗಳು ಮುಕ್ತಾಯವಾಗಿದೆ. 2 ಉತ್ತರಿಗಳನ್ನು ಪಡ್ಕೊಂಡಾಗಿದೆ. ಖಂಡಿತವಾಗಿಯೂ ಇಲ್ಲಿ ಹ್ಯಾಟ್ರಿಕ್ ಆಗಬಹುದೇ. ಈ ಹಿಂದಿನ ಪಂದ್ಯಾಕೂಟದಲ್ಲಿ ಸುನಿಲ್ ಅವರ ಆಟಕ್ಕಂತ್ಯವಾಗಿದೆ. ಇವರ ಸ್ಥಾನವನ್ನು ಭರ್ತಿ ಮಾಡಲು ಇನ್ನೋರ್ವ ದಾಂಡಿಗನ ಆಗಮನ ಆಗ್ತಿದೆ. ಸದಾನಂದ. 10 ಇದೆ, 6 ಬೇಕಾಗಿದೆ. ಕಾದು ನೋಡೋಣ ಯಾರ ಕೊರಳಿಗೆ ಜಯದ ಮಾಲೆ. ಇಲ್ಲಿ ಮಾಂತ್ರಿಕ ಎಸೆತಗಾರಿಕೆ ನಡೆಸಲೇಬೇಕು. ಖಂಡಿತವಾಗಿಯೂ ಮನ ಬಂದ ಕಡೆಗೆ ತಿರುಗಿಸಿ ಹೊಡೆಯಬಲ್ಲ ಓರ್ವ ದಾಂಡಿಗ ಅದು ಬೇರಾರಲ್ಲ, ಮಾರುತಿ ಟೈಗರ್ಸ್ ಪರವಾಗಿ ರಿಯಾನ್. ಜಾನ್ಮೆಯ ಆಟಕ್ಕೂ ಸೈ, ಸಿಕ್ಸರ್ ಪಟ್ಟಕ್ಕೂ ಸೈ, ಎಲ್ಲ ಕಡೆಗೂ ದಂಡನ್ನು ಬೀಸಬಲ್ಲ ಆಟಕ್ಕೂ ಸೈ. ಖಂಡಿತ ಈ ಎಲ್ಲ ಸರ್ವಿಂಗಿನ ಆಟಗಳ ಭಂಗಿಯ ಕಡೆಗೆ ಮುನ್ನುಗ್ಗಬಹುದೇ. ಕಾದು ನೋಡಬೇಕಾಗಿದೆ. 10ರ ಮುಂದೆ 6. ಇಲ್ಲಿ ಜಾನ್ಮೆ ಆಟ. ಖಂಡಿತವಾಗಿಯೂ ಓರ್ವ ಮಾಂತ್ರಿಕ ಎಸೆತಗಾರ ಸಿರಾಜ್ರವರ ಕೈಯಲ್ಲಿ ಚೆಂಡು. ತಾನು ಎಸೆದಂಥ 3 ಎಸೆತಗಳ ಮುಂದೆ ಕೇವಲ 2 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಅದರಲ್ಲಿ 2 ಗೂಟವನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ನೋಡಿ ದಾಂಡಿಗನಿಗೆ ಕಡಿವಾಣ. ಖಂಡಿತವಾಗಿಯೂ ಚೆಂಡು ಗೂಟ ಪಾಲಕನ ಬಗಸೆಯಲ್ಲಿಗೆ ಸೇರಿಕೊಳ್ತಿದೆ. ಯಾವುದೇ ಓಟಕ್ಕೆ ಕಡಿವಾಣ. ಇಲ್ಲಿ ಶೂನ್ಯ ಸಂಪಾದನೆ ಅತ್ತ ಚುಕ್ಕೆ ಎಸೆತ. 4 ಮುಕ್ತಾಯವಾಗಿದೆ. 8ರ ಮುಂದೆ 5 ಬೇಕಾಗಿದೆ. ಖಂಡಿತವಾಗಿಯೂ ಇಲ್ಲಿ 7ರ ಮುಂದೆ 5 ಬೇಕಾಗಿದೆ. ಕಾದು ನೋಡೋಣ ಯಾರ ಕೊರಳಿಗೆ ಜಯದ ಮಾಲೆ. ರೋಚಕ ಸ್ಥಿತಿಯತ್ತ ಪಂದ್ಯಕೂಟ ಸಾಗಿ ಬರಬಹುದೇ. ಸಿರಾಜ್ರವರ ಕೈಯಲ್ಲಿ ಚೆಂಡು. ಶ್ರೀಕಾಂತ್ ಮುಂದಿನ ಎಸೆತಗಾರ ಯಾರು? ತಂಡದ ಜಯವನ್ನು ಬೇರಿಸಬಲ್ಲನೇ ನಿರೀಕ್ಷಿಸಬೇಕಾಗಿದೆ. ಯಾಕಂದರೆ ಈ ಬಾರಿ ಅಂಕಣದ ಭಾಗದಲ್ಲಿ ಜೆರ್ಸಿ ನಂಬರ್ 17 ಸಿರಾಜ್ರವರ ಕೈಯಲ್ಲಿ ಚೆಂಡು. ಅಂಕಣದ ಒಳಭಾಗದಲ್ಲಿ ಸರ್ವಶ್ರೇಷ್ಠ ದಾಂಡಿಗ ರಿಯಾನ್. ನೋಡಿ ಇಲ್ಲಿ ಚುರುಕಿನ ನಕ್ಷತ್ರ ಬಾಲನೆ. ಇಲ್ಲಿ ರನ್ ಖಂಡಿತವಾಗಿಯೂ ಇಲ್ಲಿ ಸರ್ವೋನ್ಮುಖ ಆಟ. ರಿಯಾನ್ ರವರ ಚುರುಕಿನ ಆಟ ಇತ್ತು. ಇಲ್ಲಿ
ಈ ಒಂದು ಓವರಿನಲ್ಲಿ 4 ಉತ್ತರಿಯನ್ನು ಬಾಚಿಕೊಂಡಂತ ಶ್ರೇಷ್ಠ ಮಟ್ಟದ ದಾಳಿಗಾರ ಸಿರಾಜ್ ರವರ ಪಾಲಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 31. 6ರ ಮುಂದೆ 5 ಬೇಕಾಗಿದೆ. 6 ಗೂಟ ಬಿದ್ದೋಗಿದೆ. ಕಾದು ನೋಡೋಣ ಯಾರು ತಂಡದ ಜಯದ ಕಡೆಗೆ ಮೇಲುಗೈ ಸಾಧಿಸಬಲ್ಲ ತಂಡಗಳು. ಈ ಕ್ಷಣದಲ್ಲಿ SL11 ಪರವಾಗಿ ಎಸೆತಗಾರಿಕೆಯಲ್ಲಿ ನವೀನ್, ಸೌಹಾರ್ದ ಕಾರಣ ತಂಡದ ಪರವಾಗಿ ಬರುವ ಆಡುವಂತ ಆಟಗಾರ. ಖಂಡಿತ ಇಲ್ಲಿ ರಿಯಾನ್ ಒಂದು ಕಡೆಯಾದರೆ ಇನ್ನೊಂದು ಕಡೆ ತಲ್ಲು. ಕಾದು ನೋಡಬೇಕಾಗಿದೆ. ಸಮುದ್ರದ ಕಿನಾರೆಯಲ್ಲಿ ಅಲೆಗಳು ಅಪ್ಪಳಿಸುತ್ತಿವೆ. ಈ ಅಲೆಗಳು ಅಪ್ಪಳಿಸಿದರೂ ನಾವಿಕನೋರ್ವ ದೋಣಿಯನ್ನು ದಡ ಸೇರಿಸಬಹುದೇ? ಇಲ್ಲಿ ನೋಡಿ, ದೋಣಿ ದಾಂಡಿಗರು ಹೌದು, ಎಸೆತಗಾರರು ಹೌದು. ಖಂಡಿತವಾಗಿಯೂ ನಾವಿಕನಾಗಿ ಮೂಡಿ ಬಂದಾನೆ ನವೀನ್. ಕಾದು ನೋಡೋಣ. ಖಂಡಿತ ಇಲ್ಲಿ ಒಂದು ತೀರ್ಮಾನ ನಿಮಗಿದೆ. ತಂಡದ ಎಲ್ಲ ಆಟಗಾರರೇ, ಪಂದ್ಯಾಕೂಟವು ಸಮಬಲವಾದರೆ ಅಲ್ಲಿ ಎರಡೂ ತಂಡಗಳಿಗೂ ಒಂದೊಂದು ಅಂಕವನ್ನು ನೀಡಲಾಗುವುದು. ಎಚ್ಚೆತ್ತು ಅರಿತುಕೊಂಡು ದಂಡನ್ನು ಬೀಸಬಲ್ಲನೆ ರಿಯಾನ್ ಆದ್ಯ ಸ್ಥಾನದಲ್ಲಿದ್ದಾನೆ. ಎಸೆತಗಾರ ನವೀದ್ರವರ ಕೈಯಲ್ಲಿ ಚೆಂಡು. 6 ಇದೆ, 5 ಬೇಕಾಗಿದೆ. ಖಂಡಿತವಾಗಿಯೂ ಕ್ಷೇತ್ರ ವೀಕ್ಷಣೆಯಲ್ಲಿರುವಂತಹ ಕ್ಷೇತ್ರ ಆಟಗಾರರು, ಅಭಿಮಾನಿಗಳ ಹೃದಯದ ಬಡಿತವನ್ನು ಲ್ಯಾಪ್ಟಾಪ್ ಮುಖೇನ ಮಾಡುತ್ತಿರುವಂಥ ಓರ್ವ ದಾಂಡಿಗ. ಇಲ್ಲಿ ಚುರುಕ್ಷಣ ಕ್ಷೇತ್ರ ಪಾಲನೆ ಅವಳಿಪೂರ್ಣವಾಗಿದೆ, ಸುಲಭದ ಕಡೆಗೆ ಮುನ್ನುಗ್ಗಿ ಬರುತ್ತಿದೆ. ಇಲ್ಲಿ ರಿಯಾನ್ ರವರ ದಂಡು ಸರ್ವಶ್ರೇಷ್ಠ ಉತ್ತರವನ್ನು ನೀಡುತ್ತಿದೆ. ತಂಡದ ಖಾತೆಯಲ್ಲಿ 2 ಪೂರ್ಣವಾಗುತ್ತಾ ಜಮೆಯಾಗಿದೆ 33. ಖಂಡಿತ 3 ಬೇಕಾಗಿದೆ 5ರ ಮುಂದೆ. ಶ್ರೇಷ್ಠ ಮಟ್ಟದ ದಾಳಿ, ಸರ್ವಾಂಗೀಣ ಆಟ. ರಿಯಾನ್ ರವರ ಕೈಯಲ್ಲಿ ದಂಡು, ನವೀದ್ ರವರ ಕೈಯಲ್ಲಿ ಚೆಂಡು. ಖಂಡಿತ ಇಲ್ಲಿ ಯಾವ ರೀತಿಯಾಗಿ ದಡ ಸೇರಿಸಬಹುದು? ಖಂಡಿತವಾಗಿಯೂ ಮಾತಿನ ಚಕಮಕಿ ಅಂಕಣದ ಭಾಗದಲ್ಲಿ ಶ್ರೇಷ್ಠ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಮತ್ತೊಮ್ಮೆ ಅಂಕಣದ ಭಾಗದಲ್ಲಿ ನವೀದ್ ರವರ ಕೈಯಲ್ಲಿ ಚೆಂಡು. ತೀರ್ಪುಗಾರ ಇಮ್ತಿಯಾಜ್ ರವರನ್ನು ದಾಟಿಕೊಳ್ಳುತ್ತಾ ರೈಟ್ ಆರ್ಮ್ ಓವರ್ ಮಾದರಿಯಲ್ಲಿ ಎಸೆಯತ್ನ. ಚೆಂಡು ಸರಿಯಾದ ಆಟದ ಕಡೆಗೆ. ಇಲ್ಲಿ ಒಂಟಿ ಸುಲಭವಾಗಿದೆ, ರನ್ಔಟ್ ಆಗುವ ಸಂಭವ ಇತ್ತು. ಜಾನ್ಮೆ ಆಟ. ಖಂಡಿತವಾಗಿಯೂ ಇಲ್ಲಿ ನೋಡಿ, ಡಕ್ಔಟ್ನಲ್ಲಿ ಎಲ್ಲ ಆಟಗಾರರು ಪ್ರೋತ್ಸಾಹಿಸಿದ್ದಾರೆ. ಯಾಕಂದರೆ ಅವರಿಗೆ ಜಯ ಅಗತ್ಯ. ಇಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಅವಶ್ಯಕತೆ. ಹೈ ವಾಲ್ಟೇಜ್ ಪಂದ್ಯಾಕೂಟ. 4ರ ಮುಂದೆ 2 ಬೇಕಾಗಿದೆ. ಓರ್ವ ದಾಂಡಿಗ ತಳ್ಳು, ತಲ್ಲು. ಅಂಕಣದ ಒಳಭಾಗದಲ್ಲಿ ನವೀದ್ ರವರ ಕೈಯಲ್ಲಿ ಚೆಂಡು. ತೀರ್ಪುಗಾರರೇ, ಪಂದ್ಯಾಕೂಟವನ್ನು ಮುಂದುವರಿಸಿ. ಖಂಡಿತವಾಗಿಯೂ ನಿರ್ಧರಿತ ಪಂದ್ಯಾಕೂಟವಾಗಿದೆ. ಎರಡೂ ತಂಡಗಳಿಗೂ ಜಯದ ಅವಶ್ಯಕತೆ ಇದ್ದೆ.
ಇಲ್ಲಿ ಚುರುಕಿನ ಕ್ಷೇತ್ರ ಪಾಲನೆ ಖಂಡಿತ 7 ಉತ್ತರಿ ಆಘಾತವಾಗಿದೆ ಈ ಬಾರಿ. ಬ್ಯಾಟ್ಸ್ಮನ್ ನೇಮ್ ರೆಹಮಾನ್. ಖಂಡಿತ ಇವರ ಆಟಗಾರ ಕೀರ್ತಿ ಚಿಕ್ಕದಾದರೂ ಮೂರ್ತಿಯು ಚಿಕ್ಕದಲ್ಲ. ಯಾಕಂದರೆ ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದಿರುತ್ತದೆ. ಇಲ್ಲಿ ಈರುವರು ಆಟಗಾರರು ಆಗಮನವಾಗಿದ್ದು ಕೀರ್ತಿ ಚಿಕ್ಕದಿತ್ತು. ಕೀರ್ತಿ ಚಿಕ್ಕದಿತ್ತು, ಓರ್ವ ಆಟಗಾರ ಮೂರ್ತಿ ದೊಡ್ಡದು ಅನ್ನುವ ಆಟಕ್ಕೆ ರಿಯಾನ್ ಒಲ್ಲ ಅಂತ ಆಟಗಾರ. ಖಂಡಿತವಾಗಿಯೂ ಇಲ್ಲಿ ಸರ್ವಾಂಗೀಣ ಆಟದ ಕಡೆಗೆ ತನ್ನ ತಂಡಕ್ಕೆ ಆಸರೆಯ ದಾಂಡಿಗ. ಖಂಡಿತವಾಗಿಯೂ ಇಲ್ಲಿ 2ರ ಮುಂದೆ 2 ಶ್ರೇಷ್ಠ ಮಟ್ಟದ ದಾಳಿ ನೋಡಿ. ಎಲ್ಲ ಕ್ಷೇತ್ರ ವಿಭಾಗದಲ್ಲಿ ಇರುವಂಥ ಎಲ್ಲ ಕ್ಷೇತ್ರ ಪಾಲಕರು ಚುರುಕಾಗಿದ್ದಾರೆ. ಈ ಕ್ಷಣದಲ್ಲಿ ವೀಕ್ಷಕರ ಹೃದಯದ ಬಡಿತವನ್ನು ಲಬ್ ಡಬ್ ಎಚ್ಚೆತ್ತುಕೊಳ್ಳುತ್ತ ಅಂಕಣದ ಭಾಗದಲ್ಲಿ ಮತ್ತೊಮ್ಮೆ SL11 ಪರವಾಗಿ ಮಾರುತಿ ಟೈಗರ್ಸ್ ದಾಂಡಿಗರ ಆದ್ಯ ಸ್ಥಾನದಲ್ಲಿ ರಿಹಾನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ರೆಹಮಾನ್. ನವೀದ್ರವರ ಕೈಯಲ್ಲಿ ಚೆಂಡು, ನವೀದ್ರವರ ಕೈಯಲ್ಲಿ ಚೆಂಡು. ಕಾದು ನೋಡಬೇಕಾಗಿದೆ ಜಯದ ಕಡೆಗೆ ಯಾವುದು ತಂಡ. 2-2. ಖಂಡಿತವಾಗಿಯೂ ಇಲ್ಲಿ ತಪ್ಪನ್ನು ಮಾಡಿದಂತ ದಾಂಡಿಗ ರಿಹಾನ್. ಸಮಬಲದ ಹೋರಾಟ ನಡೆಯುತ್ತಿದೆ. ಇಲ್ಲಿ ಬಲಿಷ್ಠ ಹೋರಾಟ ಆಗಿದೆ. ರಿಹಾನ ಏನು ಮಾಡಿಬಿಟ್ಟೆ. ಖಂಡಿತ ಇಲ್ಲಿ ಕೈಕೊಟ್ಟೆಯ ಎದುರಾಳಿ ತಂಡಕ್ಕೆ ಅಲ್ಲ, ತನ್ನ ದಂಡಿನಲ್ಲಿ ಸರ್ವಶ್ರೇಷ್ಠ ಉತ್ತರ ನೀಡಬಲ್ಲೆಯ. ಕಾದು ನೋಡಬೇಕಾಗಿದೆ. 1 ಇದೆ, 2 ಬೇಕಾಗಿದೆ. ಪಂದ್ಯ ಸಮಬಲವೇ ಅಲ್ಲ, ಜಯವಾಗುತ್ತದೆ. ನೋಡಿ ಇಲ್ಲಿ ತಂಡದ ಮಾಲಕ ಜಯಂತ್ರವರ ಹೃದಯದ ಬಡದ ಎಚ್ಚೆತ್ತುಕೊಳ್ಳುತ್ತಿದೆ. ಲಬ್ ಡಬ್ ಲಬ್ ಡಬ್. ಅತ್ತ ಕಡೆ ವಾಲುತ್ತಿದ್ದಾರೆ, ಇತ್ತ ಕಡೆ ವಾಲುತ್ತಿದೆ. ಇದು ಯಾವುದು? ಇದು ಜಯದ ಮಾಲೆ. ಖಂಡಿತವಾಗಿ ಇಲ್ಲಿ ಮಾಂತ್ರಿಕ ಎಸೆತಗಾರ ನವೀದ್, ಲೆಗ್ ಸ್ಪಿನ್ ಮಾಂತ್ರಿಕ. ಕುತೂಹಲಭರಿತ ಪಂದ್ಯಾಕೂಟ. ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸಲು ಸುಹೇಲ್ ರವರು ನಮ್ಮೊಂದಿಗಿದ್ದಾರೆ. ಈ ಒಂದು ಪಂದ್ಯಾಕೂಟದ ಆಯೋಜಕರು ಅವರು ನೋಡಿ ರಾಕೇಶ್ ರವರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ. ಪಂದ್ಯಾಕೂಟ ಏನಾಗಬಹುದು? ಇಲ್ಲಿ ಖಂಡಿತವಾಗಿಯೂ ತೀರ್ಪು ಸರಿಯಾಗಿದೆ. ಪಂದ್ಯಾಕೂಟ ರೋಚಕ ಸ್ಥಿತಿ ಅನ್ನುವುದಕ್ಕಿಂತ ಇಲ್ಲಿ ಸಮಬಲದ ಹೋರಾಟ. ಸಮಬಲ ಸಮಬಲ ಏ ಮುಕ್ಕಾಬಲ ಮೂಲ್ತಲ ಓ ಮಾಬಲ ಒಂದು ಸಮಬಲ. ಸೋಲರ ಮ್ಯಾಚ್ ಟೈ ಆತೆ. ಭಾರಿ ಖುಷಿ ಆಯ್ತು. ಇಂಚಿತ್ತನ ಮ್ಯಾಚ್ ದಿಕ್ಕಡ ಕಾಂಡೇಡ್ ಇಂಚ ದಿಯರ್ ಭಾರಿ ಶೋಕದ ಮ್ಯಾಚ್ ಮಾಡ ಒಂದು. ಖಂಡಿತ 2 ತಂಡಕ್ಕೂ ಅಭಿನಂದನೆಗಳು. ಸಮಬಲದ ಅಂಕ ಗಳಿಕೆಯಾಗಿದೆ. ಈ ಒಂದು ಪಂದ್ಯಾಕೂಟ